ಹಾಕಿರೋ ಗೊತ್ತಾಗ್ಬಿಡ್ತದೆ ಇದು ಕಟಾವು ಬಂದದೆ ಅಂತ ಮನಸ್ಸಿಗೆ ಗೊತ್ತಾಗ್ಬಿಡ್ತದೆ. ಒಂದು ದಿನಕ್ಕೆ 4 ಒಡ್ಡೆ 5 ಒಡ್ಡೆ ಬೇಕಾದ್ರೂ ಹೊಡಿಬೋದು. ಯಾಕೆಂದರೆ ಒಂದು ದಿನದಲ್ಲಿ ಟ್ಯಾಕ್ಟ್ರ್ ಓಡಿಸಾಡೋದ್ರಿಂದ ಒಂದು 2 ಎಕರೆ ಇದ್ದರೂ ಖಾಲಿ ಮಾಡ್ಬೋದು. ಒಂದು 25 ಕೆ ಜಿ ತೂಕ ಮಾಡಿ ಸ್ಟಿಚ್ ಮಾಡಿ ಒಂದು ಕಡೆಗೆ ಇಟ್ಕೋತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ಕೃಷಿ ಉದ್ಯಮದಲ್ಲಿ ಒಳ್ಳೆ ಬಿಸ್ನೆಸ್ ಅನ್ನ ಶುರು ಮಾಡಬೇಕು, ಒಳ್ಳೆ ಲಾಭವನ್ನ ಮಾಡಬೇಕು ಅನ್ನುವಂತ ಯೋಚನೆ ಇದ್ರೆ ನಿಮಗೆ ಚಿಯಾ ಕೃಷಿ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಪ್ಪ ಚಿಯಾ ಕೃಷಿ ಅಂತ ನೀವು ಕೇಳಬಹುದು. ಆದ್ರೆ ಚಿಯಾ ಒಂದು ಬೀಜ ಅಂದ್ರೆ ಸೀಡ್ಸ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ, ಜೊತೆಗೆ ಒಳ್ಳೆ ಬೇಡಿಕೆ ಇದೆ. ಜಾಗತಿಕ ಮಟ್ಟದಲ್ಲಿ ಈಗ ಸಿಕ್ಕಾಪಟ್ಟೆ ಬೇಡಿಕೆ ಇರುವಂತಹ ಒಂದು ಕೃಷಿ ಅಂತಂದ್ರೆ ಅದು ಚಿಯಾ ಕೃಷಿ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಚಿಯಾ ಕೃಷಿಯನ್ನ ನೀವು ಮಾಡಬೇಕು ಅಂತ ಇದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಸೊ ಚಿಯಾ ಕೃಷಿಯನ್ನ ಹೇಗ್ ಮಾಡಬೇಕು, ಜೊತೆಗೆ ಕೊಯ್ಲಿನ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ. ಸೊ ಚಿಯಾ ಕೃಷಿಯಲ್ಲಿ ಯಶಸ್ವಿಯಾಗಿರುವಂತಹ ಜಗದೀಶ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಚಿಯಾ ಬಂದು 3 ತಿಂಗಳು ಬೆಳೆ ಸರ್. ಇದು 3 ತಿಂಗಳು ಬೆಳೆ. 3 ತಿಂಗಳ ಹೊತ್ತಿಗೆ ಎಲ್ಲ ಕಟಾವು ಬರ್ತದೆ. 3 ತಿಂಗಳು ಬೆಳೆ. ಕಟಾವು ಬರೋ ಟೈಮಲ್ಲಿ ಕಂದು ಬಣ್ಣಕ್ಕೆ ಬರ್ತದೆ. ಸೊಪ್ಪೆಲ್ಲ ಒಂದೊಂದು ಉದುರೋಗಿ ಲಾಸ್ಟ್ಗೆ ಗೊನೆಗಳು ಮಾತ್ರ ಉಳ್ಕೋತದೆ. ಇದು ಹೇಳ್ದಂಗೆ ಆಗಲೇ ಕಂದು ಬಣ್ಣಕ್ಕೆ ಬಂದಮೇಲೆ ಇನ್ನು ನಾವು ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬೀಜ ಉದುರುತ್ತದೆ, ಜಾಸ್ತಿ ಕಡಗಿಸ್ಬಾರ್ದು. ಕಡಗಿಸಿದ್ರೆ ಗೊನೆ ಬಿದ್ದೋಯ್ತದೆ. ಅಂದರೆ ತೀರಾ ಒಣಗಿಸ್ಬಾರ್ದು. ಕಡಗಿಸೋದಂದ್ರೆ ನಾವು ಇಲ್ಲಿ ಹೇಳ್ತೀವಿ ಒಣಗಿಸ್ಬಾರ್ದು. ಲೈಟಾಗಿ ಕಂದು ಬಣ್ಣಕ್ಕಿರೋ ಟೈಮಲ್ಲಿ ಕುಯ್ಕೊಂಡು ಒಂದಿನ ಬಿಟ್ಟು ಬಿಸಿಲು ಒಣಗಿದ್ನ ಮಳೆ ಇಲ್ಲ ಅಂದರೆ ಇನ್ನೂ ಒಂದಿನ ಬಿಟ್ಟರು ನಡೀತದೆ. 1 ದಿನ 2 ದಿನ ಬಿಟ್ಟರು ನಡೀತದೆ, ಮಳೆ ಇರಬಾರ್ದು. ಆಮೇಲೆ ತೊಗೊಂಡೋಗಿ ನಾವು ಟಾರ್ಪಲ್ ಮೇಲೆ ಹಾಕಿ ಒಂದು ಕಣ ಮಾಡಿ ಆದ್ಮೇಲೆ ಒಂದು ಟಾರ್ಪಲ್ ಹಾಕಿ ರಾಗಿ ಒಡ್ಡೊಡೆಯಂಗೆ ಹೊಡೆಯೋದು. ಒಂದು ಗಿಡನೇ ಒಂದು ಬಣ್ಣ ಟೈಪಿಗೆ ಬರ್ತದೆ. ಅದಕ್ಕೆ 100 ದಿನದೊಳಗೆ ಅದು ಒಂದು 75 ದಿನಕ್ಕೂ ಬಣ್ಣ ಚೇಂಜ್ ಆಯ್ತದೆ. ಇನ್ನೊಂದು 10 ದಿನದಷ್ಟರೊಳಗೆ ಒಂದು ಚೇಂಜ್ ಆಗ್ಬಿಟ್ಟು ಅಲ್ಲಿ ಗಂಟ ಗ್ರೀನೆಸ್ ಇರ್ತದೆ. ಆಮೇಲೆ ಎಲೆಗಳೆಲ್ಲ ಉದುರುತ್ತದೆ, ಇನ್ನು ಗೊನೆ ಮಾತ್ರ ಉಳ್ಕೋತದೆ. ಹಂಗೆ ನಿಮಗೆ ಹಾಕಿರೋ ಗೊತ್ತಾಗ್ಬಿಡ್ತದೆ ಇದು ಕಟಾವು ಬಂದದೆ ಅಂತ ಮನಸ್ಸಿಗೆ ಗೊತ್ತಾಗ್ಬಿಡ್ತದೆ. ಇಲ್ಲ ಕೀಳೋದಲ್ಲ, ಇದು ಬುಡ ಬಿಟ್ಟು ಇಂದಿಷ್ಟು ಉದ್ದ ಬಿಟ್ಟು ಕಟ್ ಮಾಡ್ಕೊಂಡು ಹೋಗೋದು. ಈ ಲೇಡೀಸೇ ಕಟ್ ಮಾಡ್ಬೋದು. ಇದೇನೋ ರಾಗಿ ಹೆಂಗೆ ತುಂಬ ಏನು ಗಟ್ಟಿಲ್ಲ, ಸಾಫ್ಟಿಲ್ಲ, ಸ್ಮೂತು ಬೊಡ್ಡೆ ಇಲ್ಲ. ಕಟ್ಕೊಂಡು ಸಾಲಂಗೆ ಹಾಕೊಂಡು ಹೋಗೋದು. ಜಾಗ್ರತೆ ಅಂದರೆ ಏನಿಲ್ಲ, ಅದು ಏನೋ ಒಂದು ಕುಡ್ಲುಗಳು ತೊಗೊಂಡು ಶಾರ್ಪಾಗಿರೋ ಕುಡ್ಲುಗಳು ತೊಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹೋಯ್ತಾ ಇರೋದು ಸೈಡ್ಗೆ. ಇಲ್ಲ ಒಬ್ಬೊಬ್ರು ಪಿಂಡಿನೇ ಮಾಡ್ತಾರೆ. ಸ್ನೇಹಿತರೆ, ಈಗ ಚಿಯಾ ಕೃಷಿಯನ್ನ ನಾವು ಶುರು ಮಾಡ್ತೀವಿ ಅಂತಂದ್ರೆ ಸೊ ಕಂಪ್ಲೀಟ್ ಆದಂತ ಗೈಡೆನ್ಸ್ ನಿಮಗ್ ಬೇಕಾಗತ್ತೆ. ಅಂದ್ರೆ ಸ್ಥಳ ಆಗಿರ್ಬೋದು, ಅಥವಾ ಬೀಜಗಳನ್ನ ಎಲ್ಲಿಂದ ತರಬೇಕಾಗತ್ತೆ, ನಾಟಿ ಕ್ರಮ ಆಗಿರ್ಬೋದು, ಎಷ್ಟು ಅಂತರದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ, ಜೊತೆಗೆ ಯಾವಾಗ ನಮ್ಗೆ ಇಳುವರಿ ಬರುತ್ತೆ, ಯಾವ ಸೀಸನ್ ಅಲ್ಲಿ ಹಾಕಿದ್ರೆ ಒಳ್ಳೆ ಲಾಭವನ್ನ ಮಾಡ್ಬೋದು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಚಿಯಾಗೆ ಈಗ ಯಾವ ರೀತಿಯಾಗಿ ಬೆಲೆ ಇದೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 1 ಗಂಟೆ 38 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಯಾರು ಇದರಲ್ಲಿ ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಇಲ್ಲ ನನಗೆ ಇನ್ನೊಂದಷ್ಟು ಮಾಹಿತಿ ಬೇಕು, ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತಂದ್ರೆ ನೇರವಾಗಿ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನೀವು ಎಕ್ಸ್ಪರ್ಟ್ ಜೊತೆಗೆ ಕನೆಕ್ಟ್ ಆಗಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಕಂಡುಕೊಳ್ಬಹುದು. ಅವರೇ ನಿಮಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಈ ತೊಗೊಂಡೋಗಕ್ಕೆ ಈಸಿ ಅಂದ್ಬಿಟ್ಟು ಒಂದಿನ ಬೆಳಗ್ಗೆ ಹೊತ್ತೆ ಪುನಃ ಅದನ್ನ ಪಿಂಡಿ ಮಾಡಬೇಕು. ಒಬ್ಬೊಬ್ಬರು ಪಿಂಡಿನೂ ಮಾಡ್ತಾರೆ. ಪಿಂಡಿ ಮಾಡಿದ್ರೆ ಒಳಗಡೆ ಒಣಗಿರೋದಿಲ್ಲ. ಅದಕ್ಕೆ ಬಿಸಿಲಲ್ಲಿ ಇಟ್ಬಿಟ್ಟು ಒಂದೇ ಸರಿ ಪಿಂಡಿ ಮಾಡ್ಕೊಂಡು ಬೇಕಾದ್ರೆ ತೊಗೊಂಡೋಗ್ಬೋದು. ಒಂದೇ ಸರಿ ಟ್ಯಾಕ್ಟ್ರಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಕಣ ಕ್ಲೀನಾಗಿ ಕಣ ಮಾಡ್ಕೊಂಡಿರ್ಬೇಕು. ಅದ್ರ ಮೇಲೆ ಟಾರ್ಪಲ್ ಹಾಕಬೇಕು. ಹಾಕಿದ್ನ ನಾವು ಅಲ್ಲಿ ತೊಗೊಂಡೋಗಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ರಾಗಿ ಒಡ್ಡು ಹಣ್ತೀವಲ್ಲ, ಹಾಗೆ ರಾಗಿ ಹಿಂಗೆ ಎಲ್ಲನೂ ಜೋಡಿಸ್ಕೊಂಬರ್ಬೇಕು. ಜೋಡಿಸ್ಕೊಂಬಂದ್ಬಿಟ್ಟು ಟ್ಯಾಕ್ಟ್ರ್ ಹೊಡೆಯೋದು. ಟ್ಯಾಕ್ಟ್ರಲ್ಲೇ ಆಗಬೇಕು. ಇನ್ನೇನು ದನಗಳಲ್ಲಿ ಗುಂಡು ಅದೇನು ಹೊಡೆಯೋಕ್ಕಾಗಲ್ಲ. ವೆಹಿಕಲ್ ಟ್ಯಾಕ್ಟ್ರ್ ಆದರೆ ರೌಂಡ್ ಹೊಡೆದ್ರೆ ಅದೆಲ್ಲ ಬಿಟ್ಟೋಯ್ತದೆ. ಏನಿಲ್ಲ, ಸುಮ್ಮನೆ ಓಡಿಸಾಡಿ ಸಾಕು. ಒಂದು 1/4 ಗಂಟೆ ಅರ್ಧ ಗಂಟೆ ಒಳಗೆ ಓಡಿಸಾಡ್ಬಿಟ್ಟು ತೆಗ್ದು ಎಸಿತಾ ಇರೋದೆ. ಒಂದು ದಿನಕ್ಕೆ 4 ಒಡ್ಡೆ 5 ಒಡ್ಡೆ ಬೇಕಾದ್ರೂ ಹೊಡಿಬೋದು. ಯಾಕೆಂದರೆ ಒಂದು ದಿನದಲ್ಲಿ ಟ್ಯಾಕ್ಟ್ರ್ ಓಡಿಸಾಡೋದ್ರಿಂದ ಒಂದು 2 ಎಕರೆ ಇದ್ದರೂ ಖಾಲಿ ಮಾಡ್ಬೋದು. ಒಂದು ದಿನಕ್ಕೆ 2 ಇಲ್ಲ 3 ಎಕರೆ ಬೇಕಾದ್ರೂ ಖಾಲಿ ಮಾಡ್ಬೋದು. ನಾವು ಟಾರ್ಪಲ್ ಎಷ್ಟು ಅಗಲ ಇರ್ತದೆ ಅಷ್ಟು ಅಗಲಕ್ಕೆ ಹಾಕ್ಕೋಬೇಕು.
ತುಂಬ ನಮಗೆ ಟಾರ್ಪಲ್ ಐತೆ. ಈ ಕೃಷಿ ಬೇರೆ ಯಾವರೇ ದೊಡ್ಡ ದೊಡ್ಡ ಟಾರ್ಪಲ್ಗಳಿದ್ರೆ, ಗಟ್ಟಿ ಟಾರ್ಪಲ್ಗಳಿದ್ರೆ ಬೇಕಾದ್ರೆ 2 ಎಕರೆದು ಒಟ್ಟಿಗೆ ಹೊಡೆದ್ಬಿಟ್ಟು ಒಂದೇ ಸರಿ ತೆಗೆದಾಕ್ಬೋದು. ತೆಗೆದ್ಮೇಲೆ ಆ ಕಡ್ಡಿಗಳೇನು ತೆಗೆದ್ಮೇಲೆ ಪುನಃ ತೂರಬೇಕು. ಎಲ್ಲ ಲೇಡೀಸ್ ಕೆಲಸನೇ. ಇನ್ನು ಒಂದ್ರಿಯನ್ನು ನಾವೊಂದು ಆಡ್ಕೊಡ್ತಿದ್ದೋ ಜೆಂಟ್ಸ್ಗಳು, ಇನ್ನು ಒಂದ್ರೆ ಆಡ್ಕೊಂಡು ಈ ಇಬ್ಬರು ಹಿಡ್ಕೊಂಡು ಒಂದ್ರೆ ಆಡ್ತಾಯಿದ್ರೆ ಒಬ್ಬರು ಹಾಕ್ತಾ ಇರ್ತಾರೆ. ಒಂದ್ರೆ ಅಂದಾಗ ಕ್ಲೀನ್ ಮಾಡಿ ಒಂದು ಕಡೆಯಿಂದ ತೊಗೊಂಡು ಚೀಲಕ್ಕೆ ಹಾಕ್ಕೊಂಡು ತೊಗೊಂಡು ಹೋಗೋದೇನು. ಪ್ಯಾಕ್ ಮಾಡಬೇಕು ಅಂತಂದರೆ ನಮ್ಮ ರೈತರು ತಾವೇನು ತಗೊಂಡು ಅವರು ನಮ್ಮ ಹತ್ರದಿಂದ ನಾನು ನೋಡ್ದೆ ಅಲ್ಲಿ ಹೆಂಗೆ ಮಾಡ್ತಾರೆ ಅಂತ. 25 kg ಬ್ಯಾಗ್ ಮಾಡ್ತಾರೆ. 25 kg ಬ್ಯಾಗ್ಗೆ ಒಳಗಡೆ ಒಂದು ಪ್ಲಾಸ್ಟಿಕ್ ಬರ್ತದೆ. ಅದರೊಳಗಡೆ ಪ್ಲಾಸ್ಟಿಕ್ ಒಳಗಡೆ ಪುನಃ ಒಂದು ಚೀಲ ಬರ್ತದೆ. ಆ ಚೀಲಕ್ಕೆ ಒಂದು 25 kg ತೂಕ ಮಾಡಿ ಸ್ಟಿಚ್ ಮಾಡಿ ಒಂದು ಕಡೆಗೆ ಇಟ್ಕೋತಾರೆ. ಈ ನಾವು ತೂರೆಲ್ಲ ಆದಮೇಲೆ ಈ ಟಾರ್ಪಲ್ ಮೇಲೆ ಹಾಕ್ಕೊಂಡು ಒಕ್ಕಣೆ ಮಾಡೋದ್ರಸಿಂದ ಇದರಲ್ಲಿ ಮರಳು ಬರೋದಿಲ್ಲ. ಅಕಸ್ಮಾತ್ ಬಂದ್ರೂ ನಾವು ತೂರ್ತೀವಲ್ಲ ಆಗ ಅದ್ರಲ್ಲಿ ಗಾಳೀಲಿ ಹೊಂಟಾಯ್ತದೆ. ಜಾಗ್ರತೆ ಅಂತ ಅಂದರೆ ಇದಕ್ಕೆ ನೀರೊಂದು ಬೀಳಬಾರ್ದು. ಈಗ ನೀವು ತೊಗೊಂಡೋಗಿ ಒಂದು ಕಡೆ ಇಟ್ಟಿರ್ತೀರಿ, ಇಲ್ಲ ಏನೋ ನೀರು ಬೀಳ್ತು ಅಂದರೆ ಅದು ನಾನು ಆವಾಗಲೇ ಹೇಳಿದೆ, ಬೋರ್ ಮೀಟದಂಗೆ ಹೆಪ್ಪು ಕಟ್ತದೆ, ಗಂಟಾಗ್ಬಿಡ್ತದೆ. ನೀರೊಳಗೆ ತೀರ ಇದ್ದರೆ ಜೆಲ್ ಟೈಪ್ ಆಯ್ತದೆ, ಇಲ್ಲ ಅಂತಂದರೆ ಮಾಮೂಲಿ ಹೆಪ್ಪು ಕಟ್ಬಿಡ್ತದೆ. ಮಾಮೂಲಿ ನೀರು ಬೀಳಿಸ್ದಂಗೆ ಒಂದು ನೋಡ್ಕೋಬೇಕು ಅಷ್ಟೇ. ಇದು 6 ತಿಂಗಳು 1 ವರ್ಷ ಬೇಕಾದ್ರೆ ಇಟ್ಕೋಬೋದು ನಾವು. ರೇಟ್ ಬರೋದ್ರೆ ಹುಳಾಗೋದಿಲ್ಲ ಇದು. ಬೇರೆ ಭತ್ತದಂಗೆ ರಾಗಿ ಹಂಗೆ ಹುಳಾಗೋದಿಲ್ಲ. ನಾವು 2 ವರ್ಷನೇ ಬೇಕಾದ್ರೂ ಮಡಗ್ಬೋದು. ಟ್ರಾನ್ಸ್ಪೋರ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಉದಾಹರಣೆಗೆ ಒಂದು ಗೂಡ್ಸ್ ಗಾಡಿ ಬತ್ತು ತೊಗೊಂಡು ಹೋಗ್ತಾ ಇರ್ತೀವಿ. ಟಾರ್ಪಲ್ ಇರಬೇಕು. ಮಳೆ ಬರಲಿ ಬರ್ದವಲ್ಲಿ ಒಂದು ಟಾರ್ಪಲ್ ಇರಬೇಕು. ಯಾಕೆಂದರೆ ಬೇರೆ ಬೆಳೆದಾದರೆ ತೊಡ್ಕೊಂಡು ಎತ್ಕೊಬಿಡ್ಬೋದು. ಇದು ಭಾಳ ಸಣ್ಣ ಬೆಳೆಸಿಂದ ಕೆಳಗಡೆ ಬಿದ್ದರೆ ಎತ್ತಕ್ಕಾಗೋದಿಲ್ಲ. ಟಾರ್ಪಲ್ ಇದ್ದರೆ ಒಳ್ಳೆಯದು, ಸೂಕ್ತ. ಒಂದು ಮಳೆನೇ ಬಂದ್ಬಿಡ್ತು, ಒಂದು ಏನಾರ ಪ್ರಾಬ್ಲಮ್ ಆಯಿತು, ಟಾರ್ಪಲ್ ಇದ್ದರೆ ಒಳ್ಳೆ ಕೆಳಗಡೆಗೊಂಡು ಟಾರ್ಪಲ್ ಹಾಕ್ಬಿಟ್ಟು ಮೇಲೆ ಮುಚ್ಕೊಂಡು ತೊಗೊಂಡೋಗಿ ನಾವು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿ ಗಂಟ ನಾವು ಜವಾಬ್ದಾರಿ ಇರಬೇಕು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.